ಎಲ್ಲಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದರೆ ಈಗ ಪರಮ್ಮ ಸ್ಟುಡಿಯೋಸಿಂದ ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ, ಬಟ್ ಯಾವಾಗ OTT ರಿಲೀಸ್ ಆಯಿತು, ಕಥೆಯೊಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ಟರು. ಇವಾಗ 2ನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಯೋಗಿ ಇದು ನಂದು ಹಳೇ ಗೆಳತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ. ಆ 16 ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಏನೇನೋ ಮಾಡಿದೀವಿ. ಮೊದಲೇ ನಮ್ಮ ಮೇಲೆ ಕಣ್ ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ, ನಿನ್ ಹೆಂಗಂದ್ರು ಇರತ್ತಲ್ಲಪ್ಪ, ನಾನೇನು ಹೇಳೋದೇನು ಬೇಕಾಗಿಲ್ಲ, ಅಲ್ಲೇ ಒಂದಿರುತ್ತೆ. ಸೊ ಎನಿವೆ, ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ಗೆ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಿಷಬ್ ಮಾಡಬೇಕಾಗಿತ್ತು, ಅದು ಒಂಥರದಲ್ಲಿ ಒಳ್ಳೇದೇ ಆಯಿತು. ಯಾಕೆಂದರೆ ರಿಷಬ್ ಮಾಡಿದರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮಗಿನ್ನ ಸಂತೋಷ ಆಯಿತು. ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ, ಯಾಕೆಂದ್ರೆ ಅವ್ನ ಗೆಳೆತನ ಇತ್ತು. ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರಲಿ. ಜೊತೆಗೆ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನು ಈ ಡೈಲಾಗ್ ನೀನೇ ಹೇಳೋ, ಪರವಾಗಿಲ್ಲ ಇದು ನಾನು ಬೇಡ ನೀನೇ ಹೇಳು ಅಂತ, ಆ ಥರ ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ ಕೇಳಬೇಕು ನಾವೇನು ಚೆನ್ನಾಗಿ ಮಾಡಿದೀವ ಇಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಬ್ರೋ. ಅಫಿಷಿಯಲ್ ಆಗಿ ಇದೊಂಥರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್, ಅದೇ ಹೇಳಿದ್ನಲ್ಲ ರಕ್ಷಿತ್ಗೆ, ಅದೇ ನಮ್ದು ನೋನ್ ರಕ್ಷಿತ್ ಫಾರ್ ಅ ಲಾಂಗ್ ಟೈಮ್. ಸೊ ನನ್ನ ಮೇಲೆ ಪರಮ ಸ್ಟುಡಿಯೋಸಿಂದ ಸಾಕಷ್ಟು, ಅಂದರೆ ಯಾವುದೇ ಕತೆ ಬಂದ್ರೂ ಒಂದ್ಸತಿ ದಿಗಂತನ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ, ದಿಗಂತನ ಹಾಕೊಳ್ಳೋಣ ಅಂತ. ಸೊ ಅದೇ ಥರ ಮುಂದೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು, ಅದು ಬಿಟ್ರೆ ಇನ್ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದರೂ ಅಂದರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆ ಥರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಮಗೆ ಡ್ರೋನ್ ಆಪ್ರೇಷನ್ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಡ್ರೋನ್ ಆಪ್ರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನು ಹೇಳಿದ್ರು, ಹೊಸ ಡ್ರೋನೇ ತಗೊಂಡ್ಬಿಡ್ರೋ, ನೀವೇ ಆಪ್ರೇಟ್ ಮಾಡಿ ಅಂತ. ಹೊಸದ್ ಒಂದಲ್ಲ 2 ತಗೊಂಡು ಆಪ್ರೇಟ್ ಮಾಡಿದೀವಿ ನಾವು. ಸೊ ಆ ಥರ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಲ್ಲ, ಖರ್ಚು ಮಾಡ್ಲಿಕ್ಕೆ ಅಂತ ಇದ್ದಾಗ ಖರ್ಚು ಮಾಡ್ಬೇಕು ಅಂತ. ಅದೇ, ಬಟ್ ಆ ಥರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಬಂದು ಆರ್ಸರೋ ಅಂತ ಹೇಳಿದ್ರು.